ಸಾಗಲೇಬೇಕು. ನೀನು ಎಂದು ಹುಟ್ಟಿದೆಯೋ ಹುಟ್ಟಿದ ದಿನವೇ ನಿನ್ನ ವಿಧಿಲಿಖಿತವನ್ನು ನನ್ನ ಹಣೆಯಲ್ಲಿ ಬರೆದುಬಿಟ್ಟಿರ್ತೀನಿ. ಅದನ್ನು ಬದಲಾಯಿಸುವ ಹೊಣೆ ಇಲ್ಲವೇ ಇಲ್ಲ. ಮತ್ತಿನ್ನೇನಾದರೂ ವರವನ್ನು ಕೇಳುವಂಥದ್ದು ಆಗಲತ್ತನಂತೆ. ಹೌದಾ, ನನಗೇ ಸಾಧ್ಯವಿಲ್ಲ ಅಂತಿದೆಯಾ, ಇದು ನೀವು ಮಾಡ್ತೇನೆ ಇರೋ ಅಂತ ಹೇಳಿ ಹಿರಣ್ಯಕಶಿಪು ವಿಪರೀತ ಬುದ್ಧಿಯನ್ನು ಯೋಚನೆ ಮಾಡಿದ. ಅಯ್ಯ ಬ್ರಹ್ಮನೇ, ಲೆಕ್ಕ ಹಾಕು, ಹಗಲಾಗಲಿ ರಾತ್ರಿಯಾಗಲಿ, ಹೆಣ್ಣಿಂದಾಗಲಿ ಗಂಡಿಂದಾಗಲಿ, ದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ, ಪ್ರಾಣಿಯಿಂದಾಗಲಿ ಪ್ರಾಣಿ ಇಲ್ಲದ್ದಾಗಲಿ, ಭಯಂಕರವಾದ ಯಾವ ಆಯುಧಗಳಿಂದಾಗಲಿ ರೋಗ ರುಚಿನಗಳಿಂದಾಗಲಿ, ಯಾವ ದುಷ್ಟ ಶಕ್ತಿಗಳಿಂದಾಗಲಿ ನನ್ನ ನಾಶವಾಗಬಾರದು. ನಕ್ಕನಂತೆ ಬ್ರಹ್ಮ ಈ ಸಮಯದಲ್ಲಿ ನನ್ನ ಪ್ರಾಣ ಹೋಗಬಾರದು ಅಂತಂದಾಗ, ಇನ್ನೇನಾದ್ರು ಇದೆಯಾ ಇದ್ರೆ ನಾನು ಕೇಳ್ಕೊ ಅಂದಾಗ ನಕ್ಕ ಬ್ರಹ್ಮ. ತಥಾಸ್ತು ಅಂದ. ಮನೆ ಒಳಗಾಗ್ಲಿ ಮನೆ ಹೊರಗಾಗ್ಲಿ, ರಾತ್ರಿ ಆಗಲಿ ಹಗಲಾಗಲಿ, ಪ್ರಾಣಿಯಿಂದಾಗಲಿ ಪಕ್ಷಿಯಿಂದಾಗಲಿ, ರೋಗದಿಂದಾಗಲಿ, ದುಷ್ಟ ಶಕ್ತಿಗಳಿಂದಾಗಲಿ ಆರಿಂದಲೂ ನನ್ನ ಪ್ರಾಣ ಹೋಗಬಾರದು. ವರವ ಪಡೆದಂತ ಹಿರಣ್ಯಕಶಿಪು ತನಗೆ ಮತ್ತೆ ಶಾಪವೇ ಇಲ್ಲ ಅಂತ ನಲಿದಾಡುತ್ತಾ ನೆಗೆದಾಡುತ್ತಾ ಸರ 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 ಬಂದಿದ್ದಾನೆ. ಅವನು ಬಂದ ಸಮಯದಲ್ಲಿಯೇ ಕೈಯಾದ ದೇವಿ ಗಂಡು ಮಗುವನ್ನ ಪಡೆದಿದ್ದಾಳಂತೆ. ಅಂಬರದಲ್ಲಿ ದೇವರುಗಳು ಪುಷ್ಪವೃಷ್ಟಿಯನ್ನು ಕರೆದರಾಗ, ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದರು. ಏನು ಹೆಸರಿಡ್ತೀರಾ? ಅವನನ್ನು ನೋಡಿದರೆ ಆನಂದ. ಅವನನ್ನ ನೋಡ್ತಾ ಇದ್ದ ಹಾಗೆ ಮನಸ್ಸು ಪ್ರಸನ್ನವಾಗತಕ್ಕಂಥ ಪ್ರಹ್ಲಾದ ಎನ್ನುವಂತ ಸುಂದರವಾದ ಹೆಸರನ್ನು ಇಟ್ಟಿದ್ದಾನೆ. ಪ್ರಹ್ಲಾದ ಬೆಳೀತಾ ಇದ್ದಾನಂತೆ. ದಿನವೊಂದು, ವಾರವೊಂದು, ಮಾಸವೊಂದು, ವರ್ಷವೊಂದು, 2, 3, 4ರ ತೆರದಲ್ಲಿ ಬೆಳೆದ ನಾಗ ಪ್ರಹ್ಲಾದ. ಬೆಳೆಯುವ ಪೈರು ಮೊಳಕೆಯಲ್ಲಿ ತಾಯಿ ಹೇಗೋ ಮಕ್ಕಳು ಹಾಗೆ ಇಲ್ಲಿ ಮುದ್ದು ಮಾತನಾಡುತ್ತಾ ಆ ಜಗನ್ನಾಥ ಜಗನ್ನಾಟಕ ಸೂತ್ರಧಾರಿ, ಕಪಟ ಸೂತ್ರಧಾರಿ ಆ ಮಹಾನುಭಾವನಾದಂಥ ಹರಿಸ್ಮರಣೆಯನ್ನ ಸರ್ವದ ಹರಿಸ್ಮರಣೆ ಮಾಡೋ ಪರಗತಿಗೆ ಇದುವೇ ಧಾರಾಗ. ಹರಿಸ್ಮರಣೆ ಮಾಡೋ ಆ ಸಂದರ್ಭದಲ್ಲಿ ಹರಿಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಗೋವಿಂದನ ಸ್ಮರಣೆಯನ್ನು ಮಾಡುತ್ತ ಗೋಪಾಲನನ್ನು ಧ್ಯಾನಿಸುತ್ತ ಹರಿ ಮುಕುಂದ ಮಾಧವ ನಮೋ ನಾರಾಯಣ ಅಂತ ಮಗು ಸರ್ವದ ಭಗವಂತನ ಸ್ಮರಣೆಯನ್ನೇ ಮಾಡ್ತಾನಂತೆ.